ನನಗೆ ಕೆಲವರು ಈ ಕ್ವಶನ್ನ ಸುಮಾರು ದಿನದಿಂದ ಕೇಳ್ತಾ ಇದ್ರು. ಎಸ್ಪೆಷಲಿ ಟೀ ಕಾಫಿಯನ್ನು ತುಂಬ ಇಷ್ಟಪಡೋ ಅಂಥವ್ರು ಅಥವಾ ಸಿಹಿ ಪದಾರ್ಥಗಳನ್ನ ಇಷ್ಟಪಡೋ ಅಂಥವ್ರು. ನಾವು ರಿಫೈನ್ಡ್ ಶುಗರ್ನ ಯೂಸೇ ಮಾಡಲ್ಲ, ಬರೀ ಬೆಲ್ಲ ಯೂಸ್ ಮಾಡ್ತೀವಿ. ಅದರಿಂದ ತುಂಬ ಒಳ್ಳೇದಲ್ವಾ, ನಾವು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದಲ್ವಾ ಅಂತ. ಇದು ನಮಗೆ ಗೊತ್ತಾಗಬೇಕು ಅಂದರೆ ನಮಗೆ ಇವೆರಡೂ ಸೋರ್ಸ್ ಏನು, ಯಾವುದರಿಂದ ಬಂದಿರೋ ಅಂಥದ್ದು ಅಂತಲೇ ತಿಳ್ಕೊಬೇಕು. ಇವೆರಡೂ ಕೂಡ ನಮಗೆ ಶುಗರ್ ಕೇನಿಂದ ಬಂದಿರೋದು, ಕಬ್ಬಿನಿಂದ ಬಂದಿರೋ ಅಂಥದ್ದು. ಬಟ್ ಕೆಲವು ವ್ಯತ್ಯಾಸ ಏನು ಅಂದರೆ, ಈ ವೈಟ್ ಶುಗರ್ ಇರುತ್ತಲ್ಲ, ರಿಫೈನ್ಡ್ ಶುಗರು, ಅದು ತುಂಬ ಜಾಸ್ತಿ ಪ್ರಾಸೆಸ್ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ನಮಗೆ ಸಿಗಲ್ಲ. ಸಡನ್ನಾಗಿ ಎನರ್ಜಿ ಸ್ಪೈಕ್ ಆಗುತ್ತೆ, ಶುಗರ್ ಕೂಡ ಇಮ್ಮಿಡಿಯೇಟಾಗಿ ರಿಲೀಸ್ ಆಗುತ್ತೆ. ಅದು ಒಳ್ಳೆಯದಲ್ಲ. ಬೆಲ್ಲದಲ್ಲಿ ಸ್ವಲ್ಪ ಕಡಿಮೆ ಪ್ರಾಸೆಸ್ಡ್ ಆಗಿರುತ್ತೆ ಆ್ಯಂಡ್ ಕೆಲವು ಮಿನರಲ್ಸ್ ಕೂಡ ಇರುತ್ತೆ. ಐರನ್ನು, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಈ ಥರದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಶುಗರ್ ಸ್ವಲ್ಪ ಸ್ಲೋ ಆಗಿ ರಿಲೀಸ್ ಆಗಬಹುದು. ಆದರೆ ಇದರಲ್ಲೂ ಕೂಡ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ಇದ್ರ ಸೋರ್ಸ್ ಕೂಡ ಶುಗರ್ ಕೇನೇನೆ, ಇದು ಕೂಡ ಶುಗರ್ನ ಬಾಡಿನಲ್ಲಿ ರಿಲೀಸ್ ಮಾಡುತ್ತೆ. ಸೊ ನಾವು ಯಾವುದನ್ನು ಅತಿಯಾಗಿ ಯೂಸ್ ಮಾಡೋದಕ್ಕಾಗಲ್ಲ. ಬೆಲ್ಲ ಯೂಸ್ ಮಾಡಿದ್ರೂ ಕೂಡ ಅದನ್ನು ಆದಷ್ಟು ಮಿತವಾಗಿ ನಾವು ಬಳಸಬೇಕು. ಇತ್ತೀಚೆಗೆ ಆ್ಯಕ್ಚುಲಿ ಬೆಲ್ಲ ಕೂಡ ತುಂಬ ಪ್ರಾಸೆಸ್ಡ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡಿದ್ರೆ. ಹಾಗಾಗಿ ನಾವು ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ಅನ್ನೋದು ತಪ್ಪು. ಮಿತವಾಗಿ, ಹಿತವಾಗಿ ಬಳಸಿ, ಅದರಿಂದ ಪ್ರಾಬ್ಲಮ್ ಆಗಲ್ಲ. ಥ್ಯಾಂಕ್ ಯು.